ಸರ್ಕಾರಿ ಪರಿಸ್ಥಿತಿಗೆ ಬಂದು ಬಿಡುತ್ತದೆ. ಅದಕ್ಕೊಂದು ದಯವಿಟ್ಟು ರೂಲ್ಸ್ ಮಾಡಿ, ಒಂದು ಜಡ್ಪಿಗೆ 2 ಅಂತ ನಿಶ್ಚಯ ಮಾಡಿ, ಆ ಜಡ್ಪಿ ಬಿಟ್ಟು ಇನ್ನೊಂದು 2 ಜಡ್ಪಿಗೆ ಕೊಡ್ಲಿ. ಆವಾಗ ಮಾತ್ರ ಈ KPSC ಶಾಲೆ ಏನು ಕನಸಿದೆ ನಿಮ್ದು ಅದು ಸಾಕಾರಗೊಳ್ಳಕ್ಕೆ ಸಾಧ್ಯ ಇದೆ. ಒಂದು ಇನ್ನೊಂದು ಏನು ಈಗ 9 ಜಿಲ್ಲೆಗಳಲ್ಲಿ ನಲಿಕಲಿಯನ್ನು ಏನು ನೀವು ರದ್ದು ಮಾಡಿದ್ದೀರಿ ಅದನ್ನು ರಾಜ್ಯಕ್ಕೆ ಮಾಡಬೇಕು. ನಲಿಕಲಿ ಅನ್ನುವಂಥದ್ದು ಒಂದು ದಯವಿಟ್ಟು ಸರ್ ದಯವಿಟ್ಟು ಒಂದು ಅವಕಾಶ ನಲಿಕಲಿಯನ್ನು ಇಡೀ ರಾಜ್ಯಕ್ಕೆ ಕ್ಯಾನ್ಸಲ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕೆನ್ನುವಂತ ಒಂದು ವಿನಂತಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ ನಾನು. ಆಮೇಲೆ ಈಗಾಗಲೇ ಅರಗಜ್ಞಾನೇಂದ್ರ ಸಾಹೇಬರು ಹೇಳಿದ್ರು ಅನುಪಾತ ಏನಿದೆ ಬಿಲ್ಲಲ್ಲಿ ಇರ್ತಕ್ಕಂಥದ್ದು 40 ಎನ್ನುವಂಥದ್ದನ್ನು ಕಡಿಮೆ ಮಾಡಬೇಕು ಅಂತ. ಅರಗಜ್ಞಾನೇಂದ್ರ ಅವರು ಬೇಜಾರು ಮಾಡಬೇಡಿ, ದಯವಿಟ್ಟು ಅದನ್ನು ಜಾಸ್ತಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಒಂದೊಂದು ಶಾಲೆಗಳಲ್ಲಿ 30 ಮಕ್ಕಳು ಇರ್ತಾರೆ, 40 ಮಕ್ಕಳು ಇರ್ತಾರೆ. ನಾನು ಹೇಳ್ತೇನೆ, ಒಂದು ಗ್ರಾಮದಲ್ಲಿ ಒಂದೇ ಸರ್ಕಾರಿ ಶಾಲೆ ಇದ್ರೆ ಸಾಕು. ಸರ್ಕಾರ ಅದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿ, ಆ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಕಲೀಲಿ. ಆಗ ನಾವು ಹೆಚ್ಚು ಉಪನ್ಯಾಸ ಶಿಕ್ಷಕರನ್ನಲ್ಲಿ ಕೊಡುವ. ಅದನ್ನು ಬಿಟ್ಟು ಶಾಲೆ ಇದೆ ಅನ್ನುವ ಕಾರಣಕ್ಕೋಸ್ಕರ 20 ಮಕ್ಕಳಿದ್ದಾರೆ, 40 ಮಕ್ಕಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ 3-4 ಶಿಕ್ಷಕರನ್ನು ಕೊಟ್ಟು ಅಲ್ಲಿ ಗುಣಮಟ್ಟದ ಶಿಕ್ಷಣನೂ ಇಲ್ಲ. ಆ ಶಾಲೆಯ ವ್ಯವಸ್ಥೆಗೆ ನಾಳೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕೋಸ್ಕರ ದಯವಿಟ್ಟು ನಾನು ಸರ್ಕಾರದ ಹತ್ರ ಆಗ್ರಹ ಮಾಡ್ತೇನೆ, ದಯವಿಟ್ಟು ಒಂದು ಪಂಚಾಯತ್ ಅಲ್ಲಿ 2 ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಬಾಕಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಬಸ್ ಮೂಲಕನ ಅಥವಾ ಯಾವುದಾದ್ರೂ ವಾಹನ ಸೌಲಭ್ಯ ಕೊಟ್ಟು ಆ ಶಾಲೆಗೆ ಬರುವ ರೀತಿಯಲ್ಲಿ ಮಾಡಿದ್ರೆ ಪ್ರಾಯಶಃ ಸರ್ಕಾರಿ ಶಾಲೆಗಳು ಮುಂದಿನ ದಿನಗಳಲ್ಲಿ ಉಳಿತದೆ, ಇಲ್ಲದಿದ್ರೂ ಉಳಿಯುವುದಿಲ್ಲ ಎನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೇನೆ. ಸಭಾಧ್ಯಕ್ಷರೇ, ಆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಒಂದು ತಾಲೂಕಿಗೆ ಒಬ್ಬರೇ ದೈಹಿಕ ಶಿಕ್ಷಕರು ಇರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಪ್ರತಿ ಶಾಲೆಯಲ್ಲೂ ದೈಹಿಕ ಶಿಕ್ಷಕರು ಅಲ್ಲ ಒಂದ್ ನಿಮಿಷ ಶಿಕ್ಷಕರ ನೇಮಕಾತಿ ಮಾಡ್ಕೊತೀವಿ. ದಯವಿಟ್ಟು ಈಗೇನು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಂತ ಇದ್ದೀರಾ, ಪ್ರತಿ ಒಂದೊಂದು ತಾಲೂಕಲ್ಲಿ ಒಬ್ಬರೇ ದೈಹಿಕ ಶಿಕ್ಷಕರು ಇರ್ತಕ್ಕಂಥದ್ದು. ಮೊದಲು ಪ್ರತಿ ಶಾಲೆಯಲ್ಲೂ ಕೂಡ ಈ PT ಗೆ ನಮ್ಗೆ ಒಂದು ಇದನ್ನ ಕೊಡ್ತಾ ಇದ್ರೆ. ಆಕ್ಚುಲಿ ಈಗೇನಾಗಿದೆ ಅಂದ್ರೆ ಮಕ್ಕಳಿಗೆ ಆಟ ಆಡಕ್ ಒಬ್ರು ಆಟ ಆಡ್ಸಕ್ ಕೂಡ ಒಬ್ರು ಟೀಚರ್ ಇಲ್ಲ. ದಯವಿಟ್ಟು ಮಕ್ಕಳ ಆರೋಗ್ಯದಿಂದ ಅಲ್ಲ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಸಲಹೆ ಅಷ್ಟೇ. ದಯವಿಟ್ಟು ಮಾಡ್ಕೊಳ್ಳಿ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹಂಗಾಗಿ ಮಾನ್ಯ ಅಧ್ಯಕ್ಷರೇ, KPSC ಶಾಲೆ ತಂದಂತ ವಿಚಾರ ಈಗ ಬಿಲ್ಲೇನ್ ತಂದಿದ್ದಾರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದು ಸದನದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನ ಈ ಸಂತೆಗಳಲ್ಲಿ ಕುರಿಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂಥ ಮಕ್ಕಳನ್ನ ತುಂಬ್ತಾರೆ. ಆ ತುಂಬೋ ಅಂತ ಇದನ್ನ ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ, ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಸಾಲ ಅಲ್ಲ, ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದೀವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ಅಂತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರೇ ಇಂಗ್ಲಿಷ್ ಒಂದು ಅಂತಾರಾಷ್ಟ್ರೀಯ ಭಾಷೆ. ಆ ಭಾಷೆನಲ್ಲಿ ಕಲ್ತು ಹೋದ್ರೆ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಈಗ KPSC ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ, ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ KPSC ಶಾಲೆಗೆ 1,000 ಮಕ್ಕಳು ಸೇರ್ಲಿ. ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ, ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನೆಲ್ಲ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ
ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು Okay. ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಗೌಡ್ರೆ, ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವರೇ, ಇದು ನಿಮ್ಮ ಬಿಲ್ ಅಲ್ಲ, ಸದನ ಕೂತ್ಕೊಳ್ಳಿ. ಇಲ್ಲಿಂದ ನೀವು ಯಾಕೆ ಚರ್ಚೆ ಮಾಡ್ತೀರಿ? ಕೂತ್ಕೊಳ್ಳಿ. ಅವರ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಮ್ಮೂರ್ ಕಡೆ ಅವರ ಅಭಿಪ್ರಾಯ ಪ್ರಾಬ್ಲಮ್ ತಾಲೂಕು ಕೇಂದ್ರಕ್ಕೆ ತಗೊಂಡೋಗ್ತಾರೆ. ಇದು ಆಯ್ತು, ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ ನೀವು. ಅವರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ, ಒಂದು ಮಿನಿಟ್ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಆಯ್ತು, ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇದು ರೈಟ್. ಶಿವಲಿಂಗೌಡ್ರೆ, ಮಾತಾಡಿ. ಅಡ್ಡ ಬರ್ತಾ ಇಲ್ಲ, ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ ಕೆಪಿಎಸ್ಸಿ ಶಾಲೆ. ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ, ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, ಕೆಪಿಎಸ್ಸಿ ಶಾಲೆ ಶಿವಲಿಂಗೌಡ್ರೆ, ನೀವು ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ರಾಯರೆಡ್ಡಿ ಅವರೇ, ನೀವು ಕೂತ್ಕೊಳ್ಳಿ. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸಬೇಕು. ನೀವ್ ಯಾಕೆ ಮಾತಾಡ್ತೀರಾ ಅವ್ರ ಅಭಿಪ್ರಾಯಕ್ಕೆ? ನಮ್ಮ ಅಭಿಪ್ರಾಯ ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಆಯ್ತು, ಮಾತಾಡಿದ್ಮೇಲೆ ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಬರೀ ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ LKG UKG ಇಂದಲೇ ಬೇಕು. ಮಾಡ್ತೀನಿ. ಕನ್ನಡದಲ್ಲಿ ಹುಟ್ಟಿದೀವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿತೆ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು, ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮುಗಿಸ್ಲಿ. ನೋಡಿ, ದಯವಿಟ್ಟು ನೋಡಿ, ಯಾರು ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ, ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು, ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ, ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಒಂದ್ ಮಿನಿಟ್, ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ಜನರಿಗೆ ತಗೊಳ್ರಿ. ಕನ್ನಡದ ಕಲ್ಪನೆ ಏನಿದೆ ಅಂದ್ರೆ, ತಗೊಳ್ರಿ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, ಒಂದ್ ಮಿನಿಟ್, ಭಾಷೆ ಈಗ ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ? ಅಲ್ಲ ಅಧ್ಯಕ್ಷರೇ,
ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಇಲ್ಲ, ಅವಶ್ಯಕತೆ ಇದೆ. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ನಂದೇನ ನೋ ಅಬ್ಜೆಕ್ಷನ್. ಆಯ್ತು, ಸುಮ್ಮನೆ ಮಾತಾಡಿ ಕನ್ನಡ ಭಾಷೆಯನ್ನ ನಾವು ಕಡಿಮೆ ಮಾಡೋದು ನಮ್ಮ ರಾಜ್ಯದ ಸ್ವಾಮಿ, ಭಾಷೆ. ವೋಟಿಂಗ್ ಸಿಗಲ್ಲ. ಪ್ಲೀಸ್ ಯಾಕೆ ಮಾತಾಡ್ತೀರಾ? ವೋಟಿಂಗ್ ಸಿಗಲ್ಲ. ನಾನು ನಿಮ್ಮ ನೀವು ಮಾತಾಡ್ಕೊಡ್ದು. ಶಿವಲಿಂಗ ಅವ್ರೆ, ಇದು ಸರ್ಕಾರದ ಸಾಧನೆ. ಇದು ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ವಿರುದ್ಧ ಅಲ್ಲ ರೀ, ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅವ್ರು ಇಂಗ್ಲಿಷ್ ಭಾಷೆ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ನಾವೆಲ್ಲ ಅವಶ್ಯಕತೆ ಇಲ್ಲ. ಕೂತ್ಕೊಳ್ಳಿ ಮೇಲೆ. ಆಯ್ತು, ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಮಾತಾಡ್ಲಿಕ್ಕೆ ಒಂದು ನಿಮಿಷ ಯಾಕೆ ಮತ್ತೆ ಕೂತ್ಕೊಳ್ಳಿ ಮೇಲೆ ಮಾಡ್ತಾ ಇದ್ದೀನಿ. ಆಯ್ತು, ಮತ್ತೆ ಮಾತಾಡಿ. ನಾನು ಹೇಳೋದು ಆಯ್ತಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ಒಂದ್ ನಿಮ್ಗೆ ನಾನು ಮುಗಿಸ್ಬಿಟ್ಟು ಅವ್ರು ಮುಗಿಸ್ಲಿ, ಮತ್ತೆ ಮಾತಾಡಿ. ನೀವು ಮಾತಾಡಿ ಈಗ. ಮತ್ತೆ ಅವ್ರ ಮಾತಾಡಂತ ನೀವು ಮಾತಾಡಿ. ಅವ್ರು ಮಾತಾಡಂತ ನಿಮ್ಮನ್ನು ಕರಿತೇನೆ. ಅವ್ರು ಮಾತಾಡಂತ ಮಾತಾಡಿ ಹೇಳಿ. ನಾವು ಆಂಗ್ಲ ಭಾಷೆ ಅವ್ರಿಗೆ ಮಾತಾಡಿ ಆಗ್ಲಿ, ಅವ್ರು ಮಾತಾಡಿ ಆಗ್ಲಿ. ಆಯ್ತು, ಲಡ್ಡು ಮಾತಾಡಿ ಆಗ್ಲಿ. ಅವ್ರು ಮತ್ತೆ ನೀವು ಮಾತಾಡಿ. ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅದಕ್ಕೆ ಆಯ್ತು, ಅವ್ರು ಮಾತಾಡಿ ಮುಗಿಸಿ. ಅಪಚಾರ ಈ ಸದನದಲ್ಲಿ ಆಗಬಾರದು. ಆಯ್ತು, ಕೂತ್ಕೊಳ್ಳಿ. ಶಿವಲಿಂಗ, ನಮಗೆ ಕನ್ನಡವೂ ಬೇಕು, ಇಂಗ್ಲಿಷು ಬೇಕು. ಇಂಗ್ಲಿಷ್ ಮೀಡಿಯಂ ಈಗ ಬೇಕು, ಅರ್ಜೆಂಟ್. ಆಯ್ತು, ಶಿವಲಿಂಗ. ಸನ್ಮಾನ್ಯ ಸಭಾಧ್ಯಕ್ಷ, ನಮಗೊಂದು 2 ನಿಮಿಷ ಅವರಿಬ್ಬರು ಸಮಾಧಾನ ಆಗೋ ತನಕ ಅರ್ಧ ಗಂಟೆ ಇಂಗ್ಲಿಷ್ ಕನ್ನಡನ ಇದು ಫೈನಲ್ ಆಗೋರು ಬಿಟ್ಟು ಎರಡೂ ಇದೆ, ಶಾಲೆಗಳಲ್ಲಿ ಎರಡೂ ಇದೆ. ಅಶೋಕ್ ನಾರಾಯಣ್, ಮಾನ್ಯ ಅಧ್ಯಕ್ಷರೇ, ನಮಗೆ ಶಿವಲಿಂಗೇಗೌಡರು ಕನ್ನಡವೂ ಬೇಕು, ರಾಯರೆಡ್ಡಿ ಅವರು ಇಂಗ್ಲಿಷೂ ಬೇಕು. ಇಲ್ಲ, ಶಿವಲಿಂಗೇಗೌಡರು ಇಂಗ್ಲಿಷು ಮಾತಾಡಿ. ಈಗ ನೀವು ಇಲ್ಲಿ ಶಿವಲಿಂಗೇಗೌಡದ್ದು ಬಾಂಬೆ ಇಂಗ್ಲಿಷ್ ಒಂದೈತೆ. ಯಾರೇ ವೈದ್ಯ? ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ತಿದ್ದುಪಡಿಯನ್ನ ಈ ಒಂದು ಟ್ರಾನ್ಸ್ಫರ್ ಆಕ್ಟಿಗೆ ತರುವಂಥದ್ದಾಗಿದೆ. ಇದರಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಬಹಳ ಮುಖ್ಯವಾಗಿ ಒಂದು ವಿಚಾರ ನಾನು ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ರಿಲ್ಯಾಕ್ಸೇಷನ್ ಅನ್ನು ಕೊಡಬೇಕು ಅಂತ. ಕ್ಲಾಸ್ 3D ನಲ್ಲಿ ಶಿವಲಿಂಗೌಡ್ರೆ, ರಾಯರೆಡ್ಡಿ ಅವರೇ, ಕ್ಲಾಸ್ 3D ಅಮೆಂಡ್ಮೆಂಟ್ 2 ನಲ್ಲಿ ಕ್ಲಾಸ್ 3D ನಲ್ಲಿ the following shall be inserted at the end, namely, provided that in the case of transfers to the post specified in serial number 3 of Schedule 1 shall only be by counseling, for which minimum period of service rendered in the incumbent's present cadre in schools and college shall be 12 years continuous years. 12 continuous years ಅಂತ ಹೇಳಿದೆ. 12 ವರ್ಷ ಕಾಲ ಎಲಿಜಿಬಿಲಿಟಿ ಕೊಡಬೇಕು ಅಂದ್ರೆ 12 ವರ್ಷ ಕಾಲ ಒಂದೇ ಸ್ಥಳದಲ್ಲಿ 12 ವರ್ಷ ಸೇವೆನ ಹಾಕಬೇಕಾಗಿರುವಂಥದ್ದು ಕಂಡೀಷನ್ ತುಂಬಾ ಜಾಸ್ತಿ ಇದೆ. ಸಜೆಷನ್ ಅದನ್ನು ವಿಡ್ರಾ ಮಾಡಿ ರಿಲ್ಯಾಕ್ಸ್ ಮಾಡಿ ಅಂತ. ಎಷ್ಟು ವರ್ಷಕ್ಕೆ ಮಾಡಬೇಕು? ಒಂದು 5 ವರ್ಷಕ್ಕೆ ಮಾಡಲಿ. ಆಯ್ತು, ನೆಕ್ಸ್ಟ್. ಅಷ್ಟು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ, ಇನ್ನೆಲ್ಲ ವೆಲ್ಕಮ್ ಮಾಡ್ತೀವಿ. ಓಕೆ, ಈಗ ವಿಧೇಯಕವನ್ನು ಸಭಾಧ್ಯಕ್ಷ ನೀವು ಕೊಟ್ಟಿಲ್ಲ ಅಂದ್ರೆ ಹೇಗೆ ನೀವು ಮಾತಾಡಿ? ಏನು ನಿಮಿಷ ನಾವು ಹೇಳ್ಬೇಕಲ್ಲ ಬಿಲ್ ಬಗ್ಗೆ. ತಾವೇನಾರು ಅವಕಾಶ ಮಾಡಿಕೊಟ್ರೆ. ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿ ಇರೋದು ಸಭಾಧ್ಯಕ್ಷರೇ, ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಜಾಸ್ತಿ ಅಂದ್ರೆ ಒಂದು 6,500 ಇರ್ಬೋದು. 6,500 ಗ್ರಾಮ ಪಂಚಾಯಿತಿ ಇದೆ. 6,500 ಗ್ರಾಮ ಪಂಚಾಯಿತಿ ಶಾಲೆಗಳನ್ನು ಮಾಡಿದ್ರೆ ಈಗೇನು 55,000ದಿಂದ 36,000 ಇಟ್ಕೊಂಡಿದ್ದಾರೆ. 6,500 ಗ್ರಾಮ ಪಂಚಾಯಿತಿ ಶಾಲೆಗಳನ್ನೇನಾರು ಇವರು ಕೆಪಿಎಸ್ಸಿನೂ ಬೇಕಿಲ್ಲ, ಗ್ರಾಮ ಪಂಚಾಯಿತಿ ಶಾಲೆ ಇನ್ನು ಮಿಕ್ಕಿದ ಸ್ಕೂಲನ್ನ ಸುಧಾರಣೆಯನ್ನ, ನಿಜವಾದ ಸುಧಾರಣೆಯನ್ನ ಸರ್ಕಾರ ಮಾಡಬೇಕಾಗಿದ್ರೆ, ಇರುವಂತ ಸಿಬ್ಬಂದಿಗಳನ್ನ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಏನು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನು ಕೊಟ್ಟು, ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟು 6,500 ಗ್ರಾಮ ಪಂಚಾಯಿತಿ ಶಾಲೆಗಳನ್ನ ಮಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ. ಸುರೇಶ್, ತಾನಾಗ್ತಾನೆ ಗುಣಮಟ್ಟ ಹೇಳಿದಾರೋ ಈ ಗುಣಮಟ್ಟ ಹೆಚ್ಚುವಂಥದ್ದಾಗುತ್ತೆ. ಹಾಗೆ ಅರ್ಗ ಜ್ಞಾನೇಂದ್ರ ಅವ್ರು ಹೇಳಿದಾಗೆ ಸೋಷಿಯಲ್ ವರ್ಕ್ ಪ್ರಾಜೆಕ್ಟ್ಗಳನ್ನು ಕೊಡ್ತೀವಿ, ಬೇರೆ ಬೇರೆ ಪ್ರಾಜೆಕ್ಟ್ ಅನ್ನ
ಶಾಲೆಯನ್ನೇ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿಕ್ಕೆ ನಾವು NSS ಪ್ರಾಜೆಕ್ಟ್ ಎಲ್ಲ ಕೊಡ್ತೀವಿ ಸಭಾಧ್ಯಕ್ಷರೇ. ಶಾಲೆನೇ ಅವ್ರ ಶಾಲೆನ ಅವರೇ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕೆ ನಾವು ಒತ್ತನ್ನು ಕೊಡಲಿಲ್ಲ. ಆ ಮಕ್ಕಳನ್ನ ಹೊರತುಪಡಿಸಿ ಅವ್ರಿಗೊಂದು ಜವಾಬ್ದಾರಿ ಅನ್ನುವಂಥದ್ದು, ತನ್ನ ಶಾಲೆ ಅನ್ನುವಂಥದ್ದು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋಂಥದ್ದನ್ನ ಅವಕಾಶವನ್ನು ಮಾಡಿಕೊಡೋದು ಒಳ್ಳೇದು. ಗ್ರಾಮ ಪಂಚಾಯತಿ ಶಾಲೆಯನ್ನು ಮಾಡಿದ್ರೆ ಈ ಕ್ರಿಟಿಕಲ್ ಈ ಎಲ್ಲ ಬಗ್ಗೆ ಒತ್ತಾಯವನ್ನು ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಏನು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಕಾಯ್ದೆಯನ್ನು ತಂದಿದ್ದಾರೆ ಟ್ರಾನ್ಸ್ಫರ್ ಬಗ್ಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ಗೆ. ಮತ್ತೆ ಈ ಒಂದು ಕಾಯ್ದೆ ಒಳಗಡೆ ನಾನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಏನಂದ್ರೆ, ಮೊದಲನೇದಾಗಿ ಮಧು ಬಂಗಾರಪ್ಪನವ್ರನ್ನ ಮತ್ತೆ ಆ ಇಲಾಖೆನ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, KPSC ಶಾಲೆಗೆ ಮತ್ತೆ ಆದರ್ಶ ವಿದ್ಯಾಲಯಕ್ಕೆ PMC ಸ್ಕೂಲ್ಗೆ ಇವರು ಟ್ರಾನ್ಸ್ಫರ್ ಆಗುವಂತ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರ್ತಾರೋ ಅಲ್ಲಿ ಆಪ್ಷನ್ಗಳನ್ನ ತಗೊಂಡ್ಬಿಡ್ತಾರೆ ಟೀಚರ್ಸ್ಗಳು. ಅದಕ್ಕೆ ಇದನ್ನ ಫಸ್ಟ್ ಪ್ರಿಯಾರಿಟಿ ಕ್ರಿಟಿಕಲ್ ಪಾತ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ದಾರೆ. ಈ ಬಿಲ್ ತುಂಬಾ ಚೆನ್ನಾಗಿದೆ. ಆದರೆ ಈ MLCಗಳು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಅವ್ರು ಇದನ್ನ ಬಿಡ್ತಾರ ಅಂತ ಕೆಲವರು 99 ಭಾಗ ಕೌನ್ಸಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸ್ಕಷನ್ ಆಗುತ್ತೆ. ಇದು ಎಲ್ಲಿ ಹಾಳಾಗಿದೆ, ಶಿಕ್ಷಕರುಗಳದ ಒಂದು ಕಾನೂನು ತರಬೇಕಾದ್ರೆ ಈ ಸರ್ಕಾರಕ್ಕೆ ಎಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಅಲ್ಲಿಂದ ರೆಪ್ರೆಸೆಂಟೇಟ್ ಮಾಡಿರ್ತಲ್ಲ ಟೀಚರ್ಸ್ಗಳು, ಅಲ್ಲಿರುವಂತ ಯೂನಿಯನ್ಗಳಲ್ಲಿ ಕೆಲವರು ಬರ್ತಾರೆ ಇವಕ್ಕೆಲ್ಲ ಆಗದಲೇ ಇರೋದಕ್ಕೆ ತಡೆ ಮಾಡೋದಕ್ಕೆ ಮತ್ತು ಇವಕ್ಕೆಲ್ಲ ಗೊಂದಲಗಳು ಸೃಷ್ಟಿ ಮಾಡಿ ಇವತ್ತೇನಾದ್ರೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೆಲವು ಶಿಕ್ಷಕರು ಸರಿಯಾಗಿ ಪಾಠ ಮಾಡಲ್ಲ, ಮತ್ತೆ MLCಗಳಾಗಿರೋ ಹಿಂದ್ಗಡೆ ಕ್ಯಾಂಪೇನ್ ಮಾಡೋದು, ಮತ್ತೆ ಇವೆಲ್ಲವೂ ಸರ್ಕಾರಿ ಶಾಲೆಗಳನ್ನ ನಾವು ಕಾಣ್ತೇವೆ. ಅದಕ್ಕೂ ಕೂಡ ಬಿಲ್ಲಲ್ಲಿ ತರಬೇಕು ಕಾನೂನುಗಳನ್ನ. ಆದರೆ ಈ ಕಾನೂನು ಇವತ್ತು ತಂದಿರುವಂತದ್ದು ಮಧು ಬಂಗಾರಪ್ಪನವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು ಬಹಳ ಮುಖ್ಯವಾಗಿ ಸಜೆಷನ್ ಕೊಡೋದು, ನಾನು ಉದ್ದುದ್ದ ಹೇಳಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಾನೊಂದು ಫಿನ್ಲೆಂಡ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿಯ ಶಿಕ್ಷಣ ಪದ್ಧತಿ ಇಡೀ ವಿಶ್ವದಲ್ಲೇ ಮೊದಲನೇ ಒಂದು ದೇಶ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದು ಅಂತ ನಾನು ಕೇಳ್ಬಿಟ್ಟು ಅಲ್ಲಿ ಹೋಗಿದ್ದೆ. ಅಲ್ಲಿ ನೋಡ್ಕೊಂಡ್ ಬಂದ್ಮೇಲೆ ಟಾಯ್ಲೆಟ್ ತೊಳೆದಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಬಲ್ಪ್ ಹಾಕೋದ್ರಿಂದ ಹಿಡಿದು, ನೀವು ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿ ಅಂತ, ಅದೆಲ್ಲವನ್ನೂ ಆ ದೇಶದಲ್ಲಿ ಅಳವಡಿಸಿದ್ದಾರೆ. ಆ ದೇಶದ ವ್ಯವಸ್ಥೆಯನ್ನ ಡೆಲ್ಲಿಯಲ್ಲಿ ಅಳವಡಿಸಿದ್ದಾರೆ, ಮಹಾರಾಷ್ಟ್ರದಲ್ಲಿ ಅಳವಡಿಸಿದ್ದಾರೆ. ಇಡೀ ದೇಶದಲ್ಲಿ ಒಂದು 5 ರಾಜ್ಯಗಳು, ಮಧ್ಯಪ್ರದೇಶ, ರಾಜಸ್ಥಾನ, ಈ ಎಲ್ಲ ದೇಶಕ್ಕೆ ಡೆಲ್ಲಿ ಮತ್ತೆ ಹರಿಯಾಣ ಮತ್ತೆ ಪಂಜಾಬ್, ಈ ರಾಜ್ಯಗಳಲ್ಲಿ ಅಳವಡಿಸಿದ್ದಾರೆ. ಆ ರಾಜ್ಯಗಳಲ್ಲಿ ಇವತ್ತು ಶಿಕ್ಷಣದ ಗುಣಮಟ್ಟ ನಂಬರ್ 1 ನಲ್ಲಿದೆ. ಅದರಿಂದ ಕರ್ನಾಟಕದಲ್ಲೂ ಒಂದು ಅಳವಡಿಸಬೇಕು. ಟ್ರೈನಿಂಗ್ ಅಂದ್ರೆ ಓರಿಯೆಂಟೇಷನ್ ಕ್ಲಾಸ್ಗಳನ್ನ ಅಲ್ಲಿ ಜೊತೆ ಒಡಂಬಡಿಕೆ ಮಾಡ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ವಿನಂತಿ ಮಾಡಿದೆ 8 ತಿಂಗಳ ಹಿಂದೆ ಹೋಗಿ ಬಂದ್ಮೇಲೆ. ಮಾನ್ಯ ಮಧು ಬಂಗಾರಪ್ಪನವ್ರಿಗೂ ವಿನಂತಿ ಮಾಡಿದೆ. ಆದ್ರೆ ಅದನ್ನ ಮಾಡಬೇಕು, ಆ ಒಡಂಬಡಿಕೆಯನ್ನ ಫಿನ್ಲೆಂಡ್ ದೇಶದ ಶಿಕ್ಷಣದ ಒಂದು ಒಡಂಬಡಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಸ್ವಾಗತ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ನಾವು ನೀವು ಬೋಸ್ಟನ್ ಹೋದಾಗ ಒಂದು ಕೆಲವು ನೋಡ್ಕೊಂಡ್ ಬಂದ್ವಿ. ಬೇರೆ ದೇಶಕ್ಕೆ ಹೋಗೋದು ನಮ್ಮನ್ನೆಲ್ಲ ನೀವು ಕರ್ಕೊಂಡು ಹೋಗೋದು ಕಲಿಯೋಕೆ ಅಂತ ನಾವು ಭಾವಿಸ್ಕೊಂಡು ಈಗೇನು LKG UKG ಇಂದ PUC ವರೆಗೂ ಫ್ರೀ ಎಜುಕೇಶನ್ ಕೊಡುವಂತ ಕೆಲಸನ ಈಗ ಶಿಕ್ಷಣ ಸಚಿವರೇ, ಸನ್ಮಾನ್ಯ ಶಿಕ್ಷಣ ಸಚಿವರು BR ಪಾಟೀಲ್ ಅಲ್ಲಿ ಸೈಡ್ ಸೀಟ್ ಇಡೀ ರಾಜ್ಯದಲ್ಲಿ ಯಾವುದೇ ಮಗು ಆಗ್ಲಿ LKG UKG ಇಂದ ಫ್ರೀ ಎಜುಕೇಶನ್ ಕೊಡುವಂತದ್ದು ಒಂದು ಪದ್ಧತಿ ತಂದ್ರೆ ಖಂಡಿತ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಅಧ್ಯಕ್ಷ. ಅದಾದ್ಮೇಲೆ ನಾನೊಂದು ಸಲಹೆ ಕೊಟ್ಟೆ. ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಅನುದಾನ ಇದ್ದಿದ್ರಿಂದ ಪಂಚಾಯತಿ ಒಂದೊಂದು ಶಾಲೆ ಕೊಡಿ ಅಂತ ನಾವೆಲ್ಲ ಕಡೆನೂ ಕೂಡ 5 ಎಕರೆ ಜಮೀನು ಕೂಡ ಕೊಟ್ಟೆ ಎಲ್ಲಾ ಪಂಚಾಯತಿನಲ್ಲೂ. ಅದ್ರಲ್ಲಿ 10 ಸ್ಕೂಲ್ನ ನಮ್ಗೆ ಇವಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ ಸೆಪ್ಮೀಸ್ ಅಡಿಲಿ ಇದ್ದಂಥದ್ದು ನಾವು ಏನ್ ಮಾಡಿದೀವಿ, ಅದರಲ್ಲಿ ಪೂರ ಪ್ರಾಜೆಕ್ಟ್ ನಾನು ರಶ್ಮಿ ಮಹೇಶ್ ಮೇಡಮ್ ಮತ್ತೆ ನಮ್ಮ BO ಕಾಂತರಾಜ್ ಅವರು ಕಮಿಷನ್ ಕೂತ್ಕೊಂಡು ಮಾತಾಡಿ ಅದರಲ್ಲಿ ಈಗೇನಾಗಿದೆ, ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ 6ನೇ ತರಗತಿಯಿಂದನೇ ಅವ್ರಿಗೆ ಸ್ಟೆಮ್ ಲ್ಯಾಬ್ ಈ ತರದೆಲ್ಲ ಒಂದು ಎಜುಕೇಶನ್ ಕೊಟ್ರೆ, ಅವ್ರಿಗೆ CET ನೀಟ್ ಕೋಚಿಂಗ್ ಎಲ್ಲ ಕೊಟ್ರೆ ಖಂಡಿತ ಆ ತರ ಗುಣಾತ್ಮಕ ಶಿಕ್ಷಣ ಕೊಡಿ ಅಂತ ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಏನು ಎಜುಕೇಶನ್ ಮಿನಿಸ್ಟರ್ ತಂದಿರತಕ್ಕಂಥ ಬಿಲ್ಲನ್ನ ಸ್ವಾಗತವನ್ನ ಮಾಡ್ತಾನೆ. ಮೇ ಅಂತ್ಯದ ವೇಳೆಗೆ ಏನು ಟೀಚರ್ಸ್ಗಳನ್ನ 30 ಜನಕ್ಕೆ ಒಬ್ರು ಟೀಚರ್ಸ್ ಕೊಡಬೇಕು, 35 ಜನಕ್ಕೆ ಒಬ್ರು ಟೀಚರ್ಸ್ ಕೊಡಬೇಕು. ದಯಮಾಡಿ ಆ ಶಾಲೆಗಳಿಗೆ ಟೀಚರ್ಸ್ ಅನ್ನ ಕೊಡಿ. ನನ್ನ ಕ್ಷೇತ್ರದಲ್ಲಿ 4 ಶಾಲೆ, ಸರ್ಕಾರಿ ಶಾಲೆ ಕಾರ್ಪೊರೇಷನ್ ಅನುದಾನದಲ್ಲಿ ಶಾಲೆಗಳನ್ನು ಕಟ್ಟಿಸಿದ್ವಿ, ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಒಂದೊಂದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ LKGಗೆ 150 ಮಕ್ಕಳು ಅಡ್ಮಿಷನ್ ಆಯ್ತಾರೆ, UKGಗೆ ಹೋಗ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾರೆ. ಇದನ್ನ ಇನ್ನ ಅಲ್ಲಿ ಸೀಟ್ ಇಲ್ಲ ಅಂತಕ್ಕಂಥದ್ದು ಹೋಗಿ ಬೇರೆ ಪ್ರೈವೇಟ್ ಶಾಲೆಗೆ ಹೋದ್ರೆ ಆ ಮಕ್ಕಳನ್ನ ಓದ್ಸಕ್ಕಾಗೋದಿಲ್ಲ. 150 ಮಕ್ಕಳು 2 ಶಾಲೆಯಲ್ಲಿ ಕಂಪಲ್ಸರಿ ಆಗ್ತಾರೆ. ಇನ್ನು 2 ಶಾಲೆಯಲ್ಲಿ 75 ಮಕ್ಕಳು ಆಗುತ್ತೆ.
ಯಾವ ಶಾಲೆಗಳಲ್ಲೂ ನಿಮ್ಮ ಮಕ್ಕಳ ಅನುಪಾತದಲ್ಲಿ ಶಿಕ್ಷಕರನ್ನ ಕೊಟ್ಟಿಲ್ಲ. ಅದನ್ನ ಕೂಡಲೇ ಮೇ 30 ಕೊಟ್ಟರೆ 1ನೇ ತಾರೀಕಿಂದ ಶಾಲೆ ಪ್ರಾರಂಭ ಆಗುತ್ತೆ. ಅವಾಗತ್ತು ಮಕ್ಕಳ ಭವಿಷ್ಯವನ್ನ ರೂಪಿಸಬಹುದು. ಜೊತೆಗೆ ನೀವೇನು ಟ್ರಾನ್ಸ್ಫರ್ ಮಾಡ್ತೀರಿ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಲ್ಲ. ನೀವು ಟ್ರಾನ್ಸ್ಫರ್ ಅನ್ನು ಮೇ ಅಂತ್ಯದ ವೇಳೆಗೆ, ಏನು ಏಪ್ರಿಲ್ ಮತ್ತು ಮೇ ಏನಿದೆ, ಅದನ್ನ ಟ್ರಾನ್ಸ್ಫರ್ ಅನ್ನು ಅದೇ ಸಂದರ್ಭದಲ್ಲಿ ಮಾಡಬೇಕು. ಅವ್ರು ಜೂನ್ 1ನೇ ತಾರೀಕಿಂದ ಪ್ರತಿಯೊಬ್ಬ ಟೀಚರ್ಸ್ನು ಶಾಲೆಗೆ ಬರಬೇಕು. ಜೊತೆಗೆ LKG UKG ನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಆಯಾಗಳು ಬೇಕು. ಅದನ್ನ ನಮಗ್ ಬರ್ತಾ ಗಂಟಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಯಾವ ಶಾಲೆಗೂ ನೀವು ಆಯಾಗಳು ಕೊಟ್ಟಿಲ್ಲ. 100-150 ಇರ್ತಕ್ಕಂಥ ಮಕ್ಕಳಿಗೆ ಕೊಟ್ಟಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಬಾರಿ ಏನು ಬಿಲ್ ಅನ್ನ ತರ್ತಿದ್ದೀರಾ, ಸೇರಿಸಬಹುದಾ? ನಿಮ್ಗೆ ಇರ್ತಕ್ಕಂಥ ಅನುದಾನದಲ್ಲಿ ಬನ್ನಿ, ಒಂದು ಬಾರಿ ನನ್ನ ಕ್ಷೇತ್ರದ ಶಾಲೆಗಳಿಗೆ ಬನ್ನಿ. ಅಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಸೈನ್ಸ್ ಲ್ಯಾಬ್ ಇದೆ, ರೊಬ್ಯಾಟಿಕ್ ಲ್ಯಾಬ್ ಇದೆ, ಬುಕ್ ಲೈಬ್ರರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.